ಇದು ಕೃಷಿ ಹೊಂಡ ಅವಾಗಿಂದ ಮಾಡಬೇಕು ಅಂತ ಅನ್ಕೊಂಡಿದ್ದೆ. ಇದಕ್ಕೆಲ್ಲ ಸಬ್ಸಿಡಿ ಇದೆ ಸರ್ ಇದಕ್ಕೆ ರೈತರಿಗೆ. ಹೌದಾ? 84,000 ಏನೋ ಇದೆ ಇದಕ್ಕೆ. ಬಂದಿದ್ರು ಹುಡುಗರೀಗ ಅಲ್ಲಿ ಲೈಫ್ ಜಾಕೆಟ್ ಹಾಕಿಟ್ ಬಿಟ್ಟೆ ತೇಲ್ತಿದ್ರು. ಖರಾಬ್ ಆಗ್ಬಿಟ್ರೆ ಆಗ್ತದೆ ಅಂತ ಕತ್ತು ನಾಲ್ಗೆ ಕಣ್ಣೆಲ್ಲ ಮೇಲೆ ಮಾಡ್ಕೊಂಡು ಹಿಂಗೆ ಬಿದ್ದೋಗ್ಬಿಡು. ಏನ್ ಮಾಡ್ಕೊಡ್ಲಿ ಇವ್ರಿಗೆ, ಸಂಸಾರಕ್ಕೆ ಏನ್ ಮಾಡ್ಲಿ ನಾನು. ಈ ಆಟು ಹಿಂಗ್ ಊದ್ಕೊಂಡು ಕುಣಿಯಕ್ ಸ್ಟಾರ್ಟ್ ಆಗ್ಬಿಟ್ಟು ಸರ್. ಇದು ತುಂಬಾ ಖುಷಿ ಆಗುತ್ತೆ ಸರ್, ಯಾಕಂದ್ರೆ ಇದು ಹೊಂಡ ಒಂಥರ ತಂಪಾಗೂ ಇದೆ. ಅಂದ್ರೆ ಈಗ ಇದು ಹೆಂಗ್ ಸರ್ ಐಡಿಯಾ ಬಂದಿದೆ ನಿಮ್ಗೆ? ಇದು ಕೃಷಿ ಹೊಂಡ ಅವಾಗಿಂದ ಮಾಡಬೇಕು ಅಂತ ಅನ್ಕೊಂಡಿದ್ದೆ. ಈಗ ರೀಸೆಂಟ್ ಆಗಿ ಸ್ವಲ್ಪ ತಲೆಗೆ ಬಂತು, ಯಾವಾಗ ನೀರು ಸ್ವಲ್ಪ ಗ್ಯಾಪ್ ಹೊಡಿತೈತಲ್ವಾ, ಇದಿದ್ರೆ ಕೃಷಿಗೆ ನೀರಿದ್ರೆ ಒಂದ್ ಅರ್ಧ ಜಮೀನು ಹೊಡ್ಕೋಬಹುದು. ಸ್ಟಾಕ್ ಹೊಡ್ಕೊಂಡಾಗ ಇದರಿಂದ ಅದಕ್ಕೆ ಸ್ವಲ್ಪ ಜಮೀನಿಗೆ ಹೊಡ್ಕೊಂಡಾಗ ಚೆನ್ನಾಗಿರುತ್ತೆ. ಆಮೇಲೆ ಇದಕ್ಕೆಲ್ಲ ಸಬ್ಸಿಡಿ ಇದೆ ಸರ್ ಇದಕ್ಕೆ ರೈತರಿಗೆ. ಹೌದಾ? 84,000 ಏನೋ ಇದೆ ಇದಕ್ಕೆ. 14,000 ಫೆನ್ಸಿಂಗ್ ಹಾಕಿದ್ರೆ, ಅದು ಯಾರು ಹಾಕಿದ್ರು ಕೃಷಿ ಹೊಂಡ ಮಾಡಿದ್ರು ಸುತ್ತ ಫೆನ್ಸಿಂಗ್ ಹಾಕ್ಲೇಬೇಕು. 10 ಅಡಿ ಆಳ 70 ಅಡಿ ಅಗಲ ಹೊಡಿಬೇಕು ಇದಕ್ಕೆ. ಇನ್ನು ಎಲ್ಲ ಸೇರಿ 1,04,000 ಅಷ್ಟ ಬಿಲ್ ಇದೆ ಇದು ಟೋಟಲ್. ಅದರಲ್ಲಿ 84,000 ರೂಪಾಯಿ ಸಬ್ಸಿಡಿ ಎಲ್ಲ ಸೇರಿ ಅಷ್ಟೇ ಬರುತ್ತೆ. ಒಂದು ಎಲ್ಲ ಸೇರಿ ಫೆನ್ಸಿಂಗ್ ಏನ್ ಬರುತ್ತೆ ಸುತ್ತ, ಅದು ಕೃಷಿ ಹೊಂಡ ಮತ್ತೆ 2 ಪೈಪ್ ನೀರು ಹೋಗಕ್ಕೆ, ಮಳೆ ನೀರು ಬಂದ ಒಳಗೆ ಬರೋದು ಇಲ್ಲ ತುಂಬಾ ಆಚೆಗೆ ಹೋಗುತ್ತಾರೆ, 2 ಪೈಪ್ ಹಾಕ್ಸ್ಬೇಕು ಸಿಮೆಂಟ್ದು. ಎಲ್ಲ ಸೇರಿ 1,05,000 ಅಷ್ಟೇ ಚಿಲ್ಲರೆ ಬರುತ್ತೆ ಬಿಲ್. ಅದು ಮಳೆ ನೀರು ಬಂದ್ರು ಒಳಗಡೆ ಬರೋದು? ಇಲ್ಲ ಇಲ್ಲ